ಉಡುಪಿ ಜಿಲ್ಲೆಯ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಕೊಲ್ಲೂರು ದೇವಸ್ಥಾನ ಸದ್ಯ ಸುದ್ದಿಗೆ ಗ್ರಾಸವಾಗಿದೆ. ದೇವಳದ ಅರ್ಚಕರು ಎನ್ನಲಾದ ವ್ಯಕ್ತಿ ರಾಜಕೀಯ ಪಕ್ಷದ ಹಿರಿಯ ತಲೆಯೊಂದಿಗೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ. ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಮುಂದೆ ಭಾರಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸರ್ ನಮಸ್ತೆ. ನಮಸ್ತೆ ಅಡಿಗರೇ, ಹೇಳಿ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನಿಮ್ಮ ಆಶೀರ್ವಾದ? ದೇವರ ಆಶೀರ್ವಾದ. ಮತ್ತೆ ವಿಶೇಷ ಬ್ಯಾಂಗ್ಳೂರಾ? ಹಾ, ಬ್ಯಾಂಗ್ಳೂರಲ್ಲಿದ್ದೀನಿ. ಓಕೆ ಓಕೆ. ನಾನ್ ಫೋನ್ ಮಾಡಿದ್ದು, ನಾವು ಹಿಂದೆ ಆ ಸುಕುಮಾರ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಗೊತ್ತು ನಂಗೆ ಮಾಡಿ ಎಲ್ಲ ಗೊತ್ತಲ್ಲ ನಿಮ್ಗೆ? ಹೌದು. ಎಲ್ಲ ಅವನು ಈಗ ವಾಪಸ್ ಮೊನ್ನೆ ಅವನಿಗೆ ಬಿಜೆಪಿಲಿ ಸೀಟ್ ಕೊಡ್ಲಿಲ್ಲ ಅಂತ ಕಾಂಗ್ರೆಸ್ ಬಂದಿದ್ದಾನೆ. ಓಹೋ. ಬಂದು ಈಗ ವಾಪಸ್ಸು ಇಲ್ಲಿ ಇದಾಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಲೋಕಲ್ MLA ಅವನು ಗೋಪಾಲ್ ಪೂಜಾರಿ, ಅವನು ಯೂಸ್ಲೆಸ್ ಫೆಲೋ, ಏನು ಪ್ರಯೋಜನ ಇಲ್ಲ. ಅವನೇನು ತಗೊಂಡು ಯಾರಿಗೆಲ್ಲರಿಗೂ ಬೇಕಾದ್ರೆ ರೆಕಮೆಂಡ್ ಮಾಡ್ತಾನೆ ಗುರು. ರೆಕಮೆಂಡ್ ಮಾಡ್ತಾನೆ. ಅವನ ಆ ತರ ಇದೆ. ಶಿವಕುಮಾರು ತಾನ್ ಮಾಡಲ್ಲ, 100% ಮಾಡಲ್ಲ ಅಂತೆಲ್ಲ ಹೇಳಿ ಹೋಗಿದ್ದಾನೆ. ಇವರೆಲ್ಲ ಒಂದೇ ತರದವ್ರು, ಗೊತ್ತಲ್ಲ ನಂಗೆ? ಗೊತ್ತು ಗುರು. ಹಾಗೆ ನಿಮ್ ಶಿಷ್ಯರಲ್ಲ ಎಲ್ಲ ಅಲ್ಲ, ಇವ್ ನಿಮ್ ಶಿಷ್ಯರಲ್ಲ. ಹಾಗೆ ಈಗ ಏನಂದ್ರೆ, ಈಗ ಅವನು ಇಲ್ಲಿ ಲೋಕಲ್ ಎಲ್ಲ ಅಗೇನೆಸ್ಟ್ ಇದಾರೆ ಅಂತ ಹೇಳ್ಬಿಟ್ಟು ಈ ನಮ್ ಮಧು ಬಂಗಾರಪ್ಪ ಇದಾನಲ್ಲ, ಮಧು ಬಂಗಾರಪ್ಪನ ಮೊನ್ನೆ ಎಲೆಕ್ಷನ್ ಅಲ್ಲಿ MP ಎಲೆಕ್ಷನ್ ಅಲ್ಲೆಲ್ಲ ಸ್ವಲ್ಪ ಇಲ್ಲ ಆ ಕಡೆ ಈ ಕಡೆ ಓಡಾಡಿ ಸ್ವಲ್ಪ ಪರಿಚಯ ಗಿರ್ಚಯ ಮಾಡ್ಕೊಂಡು ಅವನ್ ಥ್ರೂ ಸುರ್ಜೇವಾಲಾ ಇದಾನಲ್ಲ, ಅವನ ಹತ್ರ ಏನೋ ಇಲ್ಲಿಗೆ ಇನ್ಫ್ಲುಯೆನ್ಸ್ ಮಾಡಿಸ್ತಿದ್ದಾನೆ ಅಂತ ಒಂದು ಇದು ಬಂದಿದೆ. ಬಟ್ ಇವನೇನೋ ಬೇಕಷ್ಟು ದುಡ್ಡು, ಸಿಕ್ಕಾಬಟ್ಟೆ ದುಡ್ಡು ಮಾಡ್ಬಿಟ್ಟಿದ್ದಾನೆ. ಈ MP ರಾಘವೇಂದ್ರ ಇವನು ಸೇರ್ಕೊಂಡು ಇಲ್ಲ ಅದು ಇದು ರೋಡು ಅದು ಇದು ಅಂತ ಕಂಡಬಟ್ಟೆ ದುಡ್ಡನ್ನು ದೋಚ್ಬಿಟ್ಟಿದ್ದಾರೆ ಆ ಟೈಮಲ್ಲಿ. ಹಾಗಾಗಿ ಅವನೀಗ ದುಡ್ಡು ಖರ್ಚು ಮಾಡಕ್ಕೂ ರೆಡಿ ಇದ್ದಾನೆ. ಅದಕ್ಕೆ ಈ ಸುರ್ಜೇವಾಲ್ನಿಗೆ ಯಾರು ಚೆನ್ನಾಗಿದ್ದಾರೆ, ಏನು ಯಾರು ಮಾತಾಡಿದ್ರೆ ನಡೀತದೆ ಏನಾದ್ರು? ಸುರ್ಜೇವಾಲನು ದುಡ್ಡು ತಗೊಂಡೋಗಕ್ಕೆ ಬರೋದು ಗುರು. ಅವನಿಗೆ ಶಿವಕುಮಾರೇ ಸರಿಯಾದ ಗುರು. ಶಿವಕುಮಾರ್ಗೆ ಒಂದು ಸ್ಟ್ರಾಂಗ್ ಆಗಿ ಅಪ್ಪನ ಕೈಲಿ ಫೋನ್ ಮಾಡಿಸಿ ಹೇಳಿ, ಈ ರೀತಿ ಮೊದಲೆಲ್ಲ ಈ ರೀತಿ ಮಾಡಿದಾನೆ, ಅವನ್ನ ಮತ್ತೆ ಎಲ್ಲ ಹೇಳಿದ್ದಾರೆ. ನಾನು ಮಧು ಬಂಗಾರಪ್ಪನ ಹತ್ರ ಬೇಕಾದ್ರೆ ಮಾತಾಡ್ತೀನಿ. ನೀವು ಒಂದು ಮಾತಾಡಿ. ಮಧು ಬಂಗಾರಪ್ಪನ ಹತ್ರ ಚೆನ್ನಾಗಿದ್ದಾರೆ, ಅವ್ರ ಹತ್ರ ಮಾತಾಡಿ ಹೇಳ್ತೀನಿ ನಾನು. ದಯವಿಟ್ಟು ಅವನಿಗೇನು ಹೆಲ್ಪ್ ಮಾಡಕ್ ಎಸ್ ಗುರುದೇವ, ಆಯ್ತು. ಓಕೆ ಗುರು, ಓಕೆ. ಇದು ಇವನಿಗೆ ಯಾರು ಈಗ ಕ್ಲೋಸ್? ಶಿವಕುಮಾರ್ ಅಂದೇನಾ? ಶಿವಕುಮಾರ್ ತುಂಬಾ ಕ್ಲೋಸ್. ಅವನೇ ದುಡ್ಡೆಲ್ಲ ಸೂಟ್ ಕೇಸಲ್ಲಿ ಕಳ್ಸೋದು. ಆದ್ರಿಂದ CM ತಾನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಇವನೇನೋ ಇವತ್ತೀಗ ಏನೋ ಕಾದರ್ಗ್ ಹೇಳಿಸ್ತಾ ಇದ್ದಾನೆ. ಕಾದರ್ಗ್ ನಾನ್ ಬೇರೆಯವ್ರ ಹತ್ರ ಮಾತಾಡಿಸ್ತೀನಿ, ಇಲ್ಲ ಈಗ ನಾಳೆ ಕಾದರ್ಗ್ ಬೇಕಾದ್ರೆ ನಾನು ಹೇಳ್ತೀನಿ. ಒಂದು ನೀವು ಹೇಳಿ. ಕಾದರ್ಗ್ ನಾನು ಹೇಳ್ತೀನಿ ಒಂದು ಮಾತು. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, SM ಕೃಷ್ಣ ಇದ್ದಾವಾಗ ನಾನೇ ಅದೆಲ್ಲ ಇದ್ ಮಾಡಿದ್ದು. ಹೌದು. ಆ ಚಿನ್ನದ ರಥದ ಕೇಸಲ್ಲಿ ಚಿನ್ನದ ರಥ ಎಷ್ಟಿದೆಯೋ ಅಷ್ಟೇ ಗೋಲ್ಡ್ ಹೊಡೆದಿದ್ದಾನೆ. ಆ ದುಡ್ಡನ್ನು ತಗೊಂಡೋಗಿ ಪ್ರಭಾಕರ್ ಭಟ್ರಿಗೆ, ಯಡಿಯೂರಪ್ಪನ ಸಂತಾನದವ್ರಿಗೆ ಕೊಟ್ಟು ಅವನು ಸೀಟ್ ತಗೊಂಡಿದ್ದು. ನಾನು ಮಧು ಬಂಗಾರಪ್ಪ ಹತ್ರ ಮಾತಾಡ್ತೀನಿ. ಆಮೇಲೆ ನಿಮ್ ಎಂಡೋವ್ಮೆಂಟ್ ಕಮಿಷನರ್ ಇದಾರಲ್ಲ, ಹೌದು, ಅವ್ರಿಗೊಂದು ಮಾತು ಹೇಳ್ತೀನಿ, ಈ ರೀತಿ ಇದೆ, ಜಾಸ್ತಿ ಅಲಿಗೇಷನ್ ಇದೆ ಅಂತ. ನೀವು ಒಂದು ಲೆಟರ್ ಮಾಡಿ ಕಳ್ಸ್ಕೊಡಿ ಅವ್ರಿಗೆ. ಕೊಟ್ಟಾಯ್ತು. ವೆರಿ ಗುಡ್. ಲೆಟರ್ ಮಾಡಿಕೊಟ್ಟು ಕೋರ್ಟಿಗೆ ಹಾಕಿ, ಕೋರ್ಟ್ ಅಲ್ಲಿ ಇವ್ನ್ ಮಾಡೋದ್ ಬೇಡ ಅಂತ ಆರ್ಡರ್ ಮಾಡಿದ್ರು. ಮತ್ತೆ ಅಲ್ಲ ಹೇಳದ್ ಕೇಳಿ. ಅದೇನಾಯ್ತು, ಮೊನ್ನೆ ಅವನ್ ಮೇಲಿರೋ ಎಲಿಗೇಷನ್ ಎಲ್ಲ ಕಮಿಷನರ್ ಎನ್ಕ್ವೈರಿ ಮಾಡ್ಲಿ ಅಂತ ಫೈನಲ್ ಆರ್ಡರ್ ಮಾಡ್ಬಿಟ್ರು. ಇಷ್ಟು ದಿವ್ಸ ಸ್ಟೇ ಇತ್ತಲ್ಲ, ಫೈನಲ್ ಆರ್ಡರ್ ಆ ತರ ಆಗೋಯ್ತು. ತಪ್ಪಿತಸ್ಥ ಅಲ್ಲ ಅಂತ. ತಪ್ಪಿತಸ್ಥ ಅಲ್ಲ ಅಂತ ಹೇಳಲಿಲ್ಲ. ತಪ್ಪಿತಸ್ಥ ಆದ್ರೆ ಕಮಿಷನರ್ ಅದ್ ಏನಂತ ಎನ್ಕ್ವೈರಿ ಮಾಡ್ಲಿ, ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ದಿ ಕಮಿಷನರ್ ಅಂತ. ಅಂದ್ರೆ ಅವ್ರ ತಲೆ ತಪ್ಸ್ಕೊಂಡ್ರು. ಹಂಗೆ ಅಲ್ಲ. ಹೌದು.
ಅವನ್ ತಲೆ ತಪ್ಸ್ಕೊಂಡು ಎಲ್ಲ ಕಮಿಷನರ್ ತಲೆ ಮೇಲೆ ಹಾಕಿದ್ರು. ಕಮಿಷನರ್ ನನಗ್ ಪ್ರೆಷರ್ ಇದೆ ಅಂತಾರೆ. ಬಸವರಾಜೇಂದ್ರ, ನೀವು ಒಂದ್ಸಲ ಮಾತಾಡಿದ್ರೆ, ಈಗ ನಾವು ಮಾತಾಡೋಕ್ಕೂ ನೀವು ಮಾತಾಡೋಕ್ಕೂ ವ್ಯತ್ಯಾಸ ಇದೆ. ಎಷ್ಟೆಷ್ಟು ನಾನು ಮಾತಾಡ್ತೇನೆ ಬಿಡಿ, ನನ್ಗೆ ಗೊತ್ತಾಯ್ತಲ್ಲ ವಿಷಯ. ನಾನು ಮಧು ಬಂಗಾರಪ್ಪನ ಹತ್ರನೂ ಮಾತಾಡ್ತೀನಿ, ಆದ್ರೆ CMಗೂ ಒಂದು ವರ್ಡ್ ಹಾಕ್ತೀನಿ, ಖಾದರ್ಗೂ ಒಂದ್ ಮಾತು ಹೇಳ್ತೀನಿ. ಪ್ಲೀಸ್ ಓಕೆ ಮಾಡ್ತೀನಿ. ನೀವ್ ಇದೆಲ್ಲ ದಯವಿಟ್ಟು ಗೀವಿಟ್ಟೆಲ್ಲ ಹೇಳ್ಬಾರ್ದು. ಓಕೆ ಓಕೆ ಓಕೆ. ನಾನ್ ನಿಮ್ಗೆ ಎಷ್ಟೊತ್ತಿಗೆ ಮಾಡ್ಲಿ? ಸಂಜೆ ಮಾಡಿ. ಅವ್ರು ಇವಾಗ ಅಸೆಂಬ್ಲಿ ನಡೀತಾ ಇದೆ, ಖಾದರ್ ಸಿಕ್ಕೋದು ನೋಡ್ಕೊಂಡು ಮಾತಾಡ್ಬೇಕು, ಫ್ರೀ ಆಗಿರ್ಬೇಕು. ಅವ್ರು ಬಿಸಿ ಇರೋ ಟೈಮಲ್ಲಿ, ತಲೆ ಬಿಸಿ ಆಗಿರೋ ಟೈಮಲ್ಲಿ ಮಾತಾಡೋದಲ್ಲ ವಿಚಾರಗಳು. ಹೌದು, ನಾನ್ ಮಾಡ್ತೀನಿ ಬಿಡಿ, ಅದನ್ನ ನಾನು ಮಾಡ್ತೀನಿ. ಓಕೆ 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 ಓಕೆ, ಥ್ಯಾಂಕ್ ಯು. ಕೊಲ್ಲೂರು ದೇವಳದ ವ್ಯವಸ್ಥಾಪನಾ ಸಮಿತಿಯ ಪುನರ್ ರಚನೆ ವಿವಾದದಲ್ಲಿ ಮಾಜಿ ಶಾಸಕ ಸುಕುಮಾರ್ ಶೆಟ್ಟಿ ಅವರು ಸೇರಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನ ಸೇರಿಕೊಳ್ಳದಂತೆ ತಡೆಯಬೇಕು ಎನ್ನುವ ನಿಟ್ಟಿನಲ್ಲಿ ಮಾತುಕತೆ ಇದೆ. ಇನ್ನು ಇದೇ ಆಡಿಯೋದಲ್ಲಿ ಕೈ ಮುಖಂಡ ಸುರ್ಜೇವಾಲಾ ಮತ್ತು DKಶಿ ಹಣ ಪಡೆದಿರೋದು, ಮಾಜಿ ಶಾಸಕ ಸುಕುಮಾರ್ ಶೆಟ್ಟಿ ಕೊಲ್ಲೂರು ಚಿನ್ನದ ರಥದ ಹಣದಲ್ಲಿ ಯಡಿಯೂರಪ್ಪ ಕುಟುಂಬ ಮತ್ತು ಕಲ್ಲಡ್ಕ ಪ್ರಭಾಕರ ಭಟ್ ಅವರಿಗೆ ಹಣ ನೀಡಿರುವುದು, ಬೈಂದೂರು ಮಾಜಿ ಶಾಸಕ ಗೋಪಾಲ ಪೂಜಾರಿ ಅವರಿಗೆ ಯೂಸ್ಲೆಸ್ ಎಂದಿರುವ ವಿಚಾರಗಳು ಇವೆ. ಈ ಆಡಿಯೋ ವಿಚಾರವಾಗಿ ಮಾಜಿ ಶಾಸಕ ಗೋಪಾಲ ಪೂಜಾರಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲವು ತಾಂತ್ರಿಕ ಅಂಶ ಪೂರ್ಣಗೊಂಡರೆ ಕೊಲ್ಲೂರು ವ್ಯವಸ್ಥಾಪನಾ ಸಮಿತಿ ಪೂರ್ಣಗೊಳ್ಳಲಿದೆ. ಮುಜರಾಯಿ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಇರುವ ಅರ್ಚಕರೊಬ್ಬರು ನನ್ನ ಸಹಿತ ಮಾಜಿ ಶಾಸಕರು ಮತ್ತು ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾನಹಾನಿಕರ ರೀತಿಯಲ್ಲಿ ಮಾತನಾಡಿರುವುದು ಖಂಡನೀಯ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಲಾಗಿದೆ. ಈ ಕುರಿತು ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ನಿಲುವು ತೆಗೆದುಕೊಳ್ಳಲಾಗುವುದು ಎಂದಿದ್ದಾರೆ. ನಾಳೆ ತೀರ್ಮಾನ ಆಗಿದೆ. ಒಬ್ಬರು ಏನು ನಾವು ಕೊಟ್ಟಿದ್ದಾರೆ, ಅದ್ರಲ್ಲಿ ಒಬ್ಬರದ್ದು ಪೊಲೀಸ್ ರಿಪೋರ್ಟಲ್ಲಿ ಬೇರೆ ಬರೆದಿದ್ದಾರೆ. ಲೀಗಲ್ ಒಪಿನಿಯನ್ ನಾಳೆ ಕೊಡ್ತಾರೆ. ನಾಳೆ ಕೊಟ್ಟರೆ ನಾಳೆಗೆ ಆದೇಶ ಆಗುತ್ತೆ. ಈಗ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇವೆ, ಅವರು ಧಾರ್ಮಿಕ ದಸ್ತಿ ಸಂಬಂಧಪಟ್ಟ ಕೊಲ್ಲೂರು ದೇವಸ್ಥಾನದ ಅರ್ಚಕರು ಇಂಥ ಅಪಾದನೆ ಮಾಡಿ ನಮ್ಮ ಮಾನನಷ್ಟ ಉಪಮುಖ್ಯಮಂತ್ರಿಗಳು ನಮ್ಮದು ಸುಕುಮಾರ್ ಶೆಟ್ಟಿ ಈ ಬಗ್ಗೆ ಹೇಳಿದ್ದಾರೆ. ನಾವು ಖಾಸಗಿ ಕೇಸನ್ನು ಹಾಕ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಎಲ್ಲೆಲ್ಲಿ ಹೋಗಿದೆ, ಶಂಕರಹಳ್ಳಿ ಕಂಪ್ಲೇಂಟ್ ಆಗಿದೆ, ಕಂಡೂರು ಆಗುತ್ತೆ, ಬೈಂದೂರಲ್ಲಿ ಆಗುತ್ತೆ, ಕೊಲ್ಲೂರಲ್ಲಿ ಆಗಿದೆ. ಮತ್ತು ನಾಳೆ ಸೋಮವಾರ ಉಡುಪಿಯಲ್ಲೂ ಇದರಲ್ಲಿ ಅಲ್ಲಿ ಸೈಬರಲ್ಲೂ ಕೊಡ್ತೇವೆ, ಕಂಪ್ಲೇಂಟ್ ಕೊಡ್ತೇವೆ, ಅಲ್ಲಿ ಕಂಪ್ಲೇಂಟ್ ಕೊಡ್ತೇವೆ. ಅದಾದಮೇಲೆ ಮಾನನಷ್ಟ ಉಪಮುಖ್ಯಮಂತ್ರಿಗಳ ಮಾತಾಡಿ ನಾವು ಪಕ್ಷದ ವತಿಯಿಂದ ಮಾನನಷ್ಟ ಮೊಕದ್ದಮೆ ಹಾಕುವಂಥ ತೀರ್ಮಾನ ಮಾಡಿದ್ದಾರೆ. ಮತ್ತು ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಯಾರು ಸರ್ಕಾರ ಉಪಮುಖ್ಯಮಂತ್ರಿಗಳ ಮೇಲೆ ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ, ಎಂಪಿಗಳ ಮೇಲೆ ಆರೋಪ ಹೊರಿಸಿದ ಯಾರ ಮೇಲೆ, ಯಾರು ಸುರ್ಜೇವಾಲಾ ಮೇಲೆ ಇದೆ, ಇವ್ರ ಮೇಲೆಲ್ಲ ಹೇಳಿ ಆದಮೇಲೆ ಅವರು ತನಿಖೆ ಆಗಿದೆ, DC-ಗಳಿದ್ದಾರೆ ತನಿಖೆ ಮಾಡಲಿಕ್ಕೆ, ತನಿಖೆ ಮಾಡಿ ಸಂಪೂರ್ಣ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕಂತ ಹೇಳಿದ್ದೀನಿ. ನಾನು ಮತ್ತೆ ಸರ್ಕಾರದ ಮಟ್ಟದಲ್ಲಿ ನಾನು ನಾಳೆ ಹೋಗ್ತೇನೆ, ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತೇನೆ.